ಹೆಚ್ಚಾಗ್ತದೆ 5,600 ಕೋಟಿಗೆ ಅಂತ ನಿರೀಕ್ಷೆ ಮಾಡಿದ್ದು. ಆದರೆ ಸುಮಾರು 58% ಅಷ್ಟು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದಾಗ ಕಡಿಮೆ ಹಣವನ್ನು ಅವರು ನಮಗೆ ಅಲೋಕೇಶನ್ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮ್ಮ ರಾಜ್ಯದ ರೈತರಿಗೆ ಒಂದು ಮಾರಕವಾದಂತಹ ತೀರ್ಮಾನ ಅದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೂ ಕೂಡ ಬಯಸ್ತೇನೆ. ಅದ್ರ ಬಗ್ಗೆ ಆಗಿರ್ತಕ್ಕಂಥ ಅನಾನುಕೂಲಗಳನ್ನ ಕೇಂದ್ರದ ಸಹಕಾರ ಸಚಿವರು ಮತ್ತೆ ಹಣಕಾಸಿನ ಸಚಿವರು ಇಬ್ಬರಿಗೂ ಕೂಡ ನಾವು ಅವರ ಗಮನಕ್ಕೆ ತಂದಿದ್ದು. ನಮ್ಗೆ ಇದುವರೆಗೂ ಕೂಡ ಯಾವುದು ಕೂಡ ಸಕಾರಾತ್ಮಕವಾದಂತಹ ಅಂಶಗಳು ನಮ್ಮ ಗಮನಕ್ಕೆ ಅವರು ತೀರ್ಮಾನದ ಮೂಲಕ ತಿಳಿಸಿಲ್ಲ ಅಂತಕ್ಕಂಥದ್ದು ಒಂದು ವಿಷಾದದ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ಅದರ ಬಗ್ಗೆ ನಾನು ಮತ್ತೊಮ್ಮೆ ಇನ್ನೊಂದು ಪತ್ರವನ್ನು ಕೂಡ ಅವರಿಗೆ ಕೊಟ್ಟು ಇದನ್ನ ಮನವರಿಕೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದೆ. ಅದು ಸಾಧ್ಯ ಆಗಿಲ್ಲ. ನಾನು ಆ ಪತ್ರವನ್ನು ಅವರ ಕಚೇರಿಗೆ ನಾನು ಕಳಿಸ್ಕೊಡ್ತೇನೆ ಅಂತಕ್ಕಂಥದ್ದು. ಹಾಗೇನೆ ಇನ್ನು ಕೆಲವು ನಮ್ಮ ಜಲಶಕ್ತಿಯನ್ನು ಕೂಡ ಸೋಮಣ್ಣವರ ಹತ್ರ ಇರೋದ್ರಿಂದ ಆ ಜಲಶಕ್ತಿ ಯೋಜನೆಯಲ್ಲೂ ಕೂಡ ನಮ್ಮ ಜಿಲ್ಲೆಗೆ ಏನೆಲ್ಲ ಕೆಲವು ಕೇಂದ್ರದಿಂದ ಮಂಜೂರು ಮಾಡ್ತಕ್ಕಂಥ ಅವಕಾಶಗಳೇನಿದ್ದಾವೆ ಅದ್ರ ಬಗ್ಗೆನೂ ಕೂಡ ನಾನು ಅವ್ರಿಗೂ ಕೊಟ್ಟಿದ್ದೀನಿ. ಇನ್ನೊಬ್ರು CR ಪಾಟೀಲ್ ಯಾರೋ ಒಬ್ರು ಇದಾರಲ್ಲ, ಅವ್ರಿಗೂ ಕೂಡ ಮನವಿಯನ್ನು ತಯಾರು ಮಾಡಿದ್ದೇನೆ, ಅವ್ರಿಗೆ ತಲುಪಿಸ್ತೇನೆ. ವೈಯಕ್ತಿಕ ಸೋಮಣ್ಣವ್ರಿಗೂ ಕೂಡ ಕೊಟ್ಟಿದ್ದೇನೆ. ಇದು ನಮ್ಮ ರಾಜ್ಯದ, ನಮ್ಮ ಕ್ಷೇತ್ರದ ರೈತರ ಹಿತದೃಷ್ಟಿಯಿಂದ ಮತ್ತು ನನ್ನ ಕ್ಷೇತ್ರದ ಕೆಲವು ಮಂಜೂರಾತಿ, ನೀರಾವರಿ ಮಂಜೂರಾತಿಗಳಿರ್ಬೋದು, ಹಾಗೆ ರಸ್ತೆ ಅಭಿವೃದ್ಧಿ ಬಗ್ಗೆ ಇರ್ಬೋದು, ಇದನ್ನ ನಾನು ಕೇಂದ್ರ ಸರ್ಕಾರದ ಮಂತ್ರಿಗಳಿಗೆ ನಾನು ಮನವಿಯನ್ನ ಮಾಡಿರ್ತಕ್ಕಂಥದ್ದು ಒಂದು. ಎರಡನೇ ಭಾಗವಾಗಿ ನಮ್ಮ ಪಕ್ಷದ ಹಿರಿಯ ಮುಖಂಡಗಳನ್ನು ಕೂಡ ಭೇಟಿ ಮಾಡಿ, ನಮ್ಮ AICC ಅಧ್ಯಕ್ಷರಾದಂತಹ ಗೌರವಾನ್ವಿತ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿ, ನಮ್ಮ ರಾಜ್ಯದಲ್ಲಿ ನಡೀತಕ್ಕಂಥ ಸರ್ಕಾರ, ನಡೀತಕ್ಕಂಥ ಪಕ್ಷದ ಘಟನಾವಳಿಗಳನ್ನು ನಾನು ಅವರ ಗಮನಕ್ಕೆ ತಂದಿದ್ದೆ. ಏನ್ ತಂದಿದ್ದೀರಿ ಅಂತ ಹೇಳಿದ್ರೆ ಅವೆಲ್ಲ ನಾವು ನಿಮಗೆಲ್ಲ ತಿಳಿಸ್ಲಿಕ್ಕೆ ಸಾಧ್ಯ. ಹಾಗೇನೆ KC ವೇಣುಗೋಪಾಲ್ ಅವ್ರಿಗೂ ಕೂಡ ನಾನು, ಯಾಕೆಂದ್ರೆ ನಮ್ಮ ಸರ್ಕಾರ KC ವೇಣುಗೋಪಾಲ್ ಅವ್ರಿಗೂ ಕೂಡ ನಾನು ಭೇಟಿ ಮಾಡಿ ಅವ್ರಿಗೂ ಕೂಡ ಕೆಲವು ಅಂಶಗಳನ್ನು ನಾನು ತಿಳಿಸಿದ್ದೇನೆ. ಹಾಗೆ ಸುರ್ಜೇವಾಲಾ ಅವ್ರಿಗೂ ಕೂಡ ನಾನು ವಿವರವಾಗಿ ಅವ್ರ ಹತ್ರ ಮಾತನಾಡ್ಲಿಕ್ಕೆ ಆಗ್ಲಿಲ್ಲ. ಅವರು ಕೂಡ ನಿನ್ನೆ ರಾಜ್ಯಸಭೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಮೆಂಡ್ಮೆಂಟ್ಸ್ ಏನು ತಂದಿದ್ರು ಅದ್ರ ಬಗ್ಗೆ ಅವರು ಕೂಡ ಮಾತನಾಡ್ತಕ್ಕಂಥದ್ದಕ್ಕೆ ತಯಾರಿಲಿದ್ರು. ನಾನೇನು ರೈಟ್ ಅಪ್ ಮಾಡ್ಕೊಂಡ್ ಬಂದಿದ್ದೆ ಅದನ್ನು ಅವ್ರಿಗೆ ನಾನು ತಲುಪಿಸಿದ್ದೀನಿ. ಆದ್ರೆ ಮೌಖಿಕವಾಗಿ ಹೇಳ್ಬೇಕಾದಂತ ಹಲವಾರು ಅಂಶಗಳ ಬಗ್ಗೆ ನಾನು ಅವ್ರಿಗೆ ಹೇಳಕ್ಕಾಗಿಲ್ಲ. ಮತ್ತೊಮ್ಮೆ ಬಂದು ನಾನು ಹೇಳ್ತೇನೆ, ಅವ್ರು ಬೆಂಗಳೂರಿಗೆ ಬಂದಾಗಾದ್ರೂ ಹೇಳ್ತೇನೆ, ಅಥವಾ ನಾನೇ ಮತ್ತೊಮ್ಮೆ ದೆಹಲಿಗೆ ಬಂದು ಮತ್ತೊಮ್ಮೆ ಅವ್ರಿಗೆ ಮಾಡ್ತೇನೆ, ಆದಷ್ಟು ಜಾಗ್ರತೆ ಅಂತಕ್ಕಂಥದ್ದು. ಮತ್ತು ನಮ್ಮ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷವನ್ನ ಸಂಘಟನೆ ಮಾಡಿ ಮತ್ತೆ 2028ರಿಗೆ ನಾವು ಮತ್ತೆ ತಿರುಗಿ ಸರ್ಕಾರ ಬರಬೇಕು. ಆ ದಿಶೆಯಲ್ಲಿ ನಾವು ಏನೆಲ್ಲ ಮುಂಜಾಗೃತಾ ಕ್ರಮಗಳನ್ನ, ತೀರ್ಮಾನಗಳನ್ನ ತೆಗೆದುಕೋಬೇಕಾಗಿದೆ, ಆ ಕ್ರಮಗಳನ್ನ ತೆಗೆದುಕೊಳ್ಳೋದ್ರ ಬಗ್ಗೆ ಮನವರಿಕೆಯನ್ನ ಮಾಡ್ತಕ್ಕಂಥ ಮಾಡಿದ್ದೇನೆ.